ಹಾಯ್ ಎಲ್ರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಸೂಪರ್ ಆಗಿರುವ ಒಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಮಾಡಿದ್ದೇನೆ. ಇದನ್ನು ಸಿಹಿಯಲ್ಲಿ ಮಾಡ್ಬೋದು, ಹಾಗೆ ಚಪ್ಪೆ ಕೂಡ ಮಾಡ್ಬೋದು. ಚಪ್ಪೆ ಕಡುಬು ಅಂತಲೂ ಕೂಡ ಹೇಳ್ತಾರೆ. ಆದರೆ ಬೆಳಿಗ್ಗೆ ಬೆಳಿಗ್ಗೆ ಹೆಚ್ಚಿನವರು ಸಿಹಿ ತಿನ್ನೋದಿಲ್ಲ, ಅಪರೂಪದ ಕೆಲವರು ಮಾತ್ರ ತಿಂತಾರೆ. ಇಲ್ಲಿ ನಾನು ಬಿಳಿ ಕುಚ್ಚಲಕ್ಕಿ ತಗೊಂಡಿದ್ದೇನೆ. ಇದು ನಾನು ಊರಿಂದ ಬರುವಾಗ ತಂದು ಬಿಡ್ತೀನಿ. ಇದು ರೇಷನ್ ಅಕ್ಕಿ. ಈ ಕಡೆ ಎಲ್ಲ ಕಡೆ ಕೂಡ ಈ ಕುಚ್ಚಲಕ್ಕಿ ಸಿಗ್ತದೆ. ಇದನ್ನು ಚೆನ್ನಾಗಿ ಒಂದು 4-5 ಬಾರಿ ತೊಳೆದು ನಂತರ ಅಲ್ಲಿ ನೆನೆ ಹಾಕಿ, ಒಂದು 7 ಗಂಟೆಯಿಂದ 8 ಗಂಟೆ ತನಕ ನೆನೆ ಹಾಕಬೇಕು. ನಾನು ನೈಟೇ ನೆನೆ ಹಾಕಿ ಬಿಡ್ತೇನೆ. ಬೆಳಗ್ಗೆದ್ದು ನಿಮಗೆ ಒಂದು ಸಲ ತೊಳೆದ್ರೆ ಸಾಕಾಗ್ತದೆ. ಈಗ ನಾನೊಂದು ಮೀಡಿಯಮ್ ಗಾತ್ರದ ಒಂದು ತೆಂಗಿನಕಾಯಿ ಅರ್ಧ ಭಾಗ ತುರಿದು ಇದಕ್ಕೆ ಸೇರಿಸಿ ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿಯಾಗಿ ನುಣ್ಣಗೆ ರುಬ್ತಾ ಇದ್ದೇನೆ. ಉಪ್ಪು ಕೂಡ ಈಗ ಸೇರಿಸ್ಬೋದು, ಯಾಕಂದರೆ ಆಮೇಲೆ ಸೇರಿಸಿದ್ರೆ ಒಂದೊಂದು ಕಡೆ ನಿಂತು ಬಿಡುತ್ತೆ ಉಪ್ಪು. ಇದನ್ನು ಈಗ ಒಂದು ನೀರು ದೋಸೆಗಿಂತ ಒಂಚೂರು ಗಟ್ಟಿ ಮಾಡಿ ರುಬ್ಕೊಂಡು ಬರಬೇಕು. ತುಂಬ ನುಣ್ಣಗೆ ಆಗಬೇಕು ಮತ್ತು ರುಬ್ಬಿದ್ದು. ಹಾಗೆ ಇದನ್ನು ಒಂದೇ ಸಲ ರುಬ್ಬೋದಕ್ಕಿಂತ 2 ಸಲ ಮಾಡಿ, ಆ ಥರ ಆದ್ರೂ ಬೇಗ ನಮಗೆ ರುಬ್ಬಿ ಆಗ್ತದಲ್ವ. ಒಂದೇ ಸಲ ಆದರೆ ಒಂದೊಂದು ಸಲ ಮಿಕ್ಸಿನ ನಿಂತು ಹೋಗ್ತದೆ ಲೋಡ್ ಜಾಸ್ತಿ ಆದಾಗ. ಹಾಗಾಗಿ ನಾನು ಯಾವುದೇ ಹಿಟ್ಟಿದ್ರೂ 2 ಸಲ ರುಬ್ತೀನಿ. ಇವಾಗ ನಮ್ಮ ಒಂದು ಬಾಣಲಿನ ಬಿಸಿ ಮಾಡಿ, ಚೆನ್ನಾಗಿ ಬಿಸಿ ಮಾಡಿದ ಮೇಲೆ ಪೂರ್ತಿ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ, ಇಲ್ಲಾಂದರೆ ಸೀದು ಹೋಗ್ಬೋದು. ಈಗ ನಾವು ರುಬ್ಬಿದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಬೇಕು. ನಾನ್ ಸ್ಟಾಪ್ ಕಲಿಸ್ತಾ ಹೋಗಬೇಕು, ಯಾಕಂದ್ರೆ ಅದು ನಾವು ಒಂದು ಸಲ ಸ್ಟಾಪ್ ಮಾಡಿದರೆ ಅದು ಗಟ್ಟಿಯಾಗಿ ಹೋಗಿಬಿಡ್ತದೆ. ಬೇಗದಲ್ಲಿ ಆಗುವಂಥ ಕೆಲಸ ಇದು. ಈಗ ರೌಂಡಾಗಿ ತಿರುಗಿಸ್ತಾ ಹೋಗಿ ಒಂದು ಹದಕ್ಕೆ ಬರುವವರೆಗೆ, ಅಂದರೆ ತುಂಬ ತೀರ ಗಟ್ಟಿಯಲ್ಲ, ಒಂದು ಗಟ್ಟಿ ಅಂತ ಅನಿಸೋವರೆಗೆ ನಮಗೆ ಎಲೆಯಲ್ಲಿ ಅದನ್ನು ಮಡಚಲಿಕ್ಕೆ ಸಿಗಬೇಕು. ಅಲ್ಲಿ ತನಕ ಇದನ್ನು ಹೀಗೆ ಮಾಡ್ತಾ ಹೋಗಿ ಫುಲ್ ಯಾವ ಕಡೆನೂ ಕೂಡ ಹಿಟ್ಟು ಬಾಕಿ ಆಗಬಾರ್ದು. ಹಾಗಾಗಿ ಕಲಿಸ್ತಾ ಹೋಗಿ, ಮತ್ತು ನಾವು ಸಿಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ನಮಗೆ ಈಸಿ ಕೂಡ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಾಗ ಸೀದು ಹೋಗೋ ಸಾಧ್ಯತೆ ಇದೆ. ಅಷ್ಟೊತ್ತಿಗೆ ಬಾಳೆ ಎಲೆಯನ್ನೆಲ್ಲ ಬಿಸಿ ಮಾಡಿ ಬಾಡಿಸಿ, ಮತ್ತು ಅದನ್ನು ಸರಿಯಾಗಿ ತೊಳೀರಿ ಬಾಳೆ ಎಲೆಯನ್ನು. ಇವಾಗ ನೋಡಿ ಕೈಯಲ್ಲೇ ಲಟ್ಟಿಸಬೇಕು. ನಮಗೆ ಲಟ್ಟಿಸುವಷ್ಟು ಪಾಕದಲ್ಲಿ ಬಂದರೆ ಸಾಕೋದು. ಈಗ ನೋಡಿ ಎಷ್ಟು ತೆಳುವಾಗಿ ಲಟ್ಟಿಸ್ತಿರೋ ಅಷ್ಟು ಚೆನ್ನಾಗಿ ಬರ್ತದೆ. ತಿನ್ನಲಿಕ್ಕೂ ಕೂಡ ನಮಗೆ ಚೆನ್ನಾಗಿರ್ತದಲ್ವ. ಇದನ್ನು ಹಾಗೆ ಒಂದೊಂದನ್ನು ಹೀಗೆ ಮಾಡ್ತಾ ಮಡಚಿಡಬೇಕು. ನಮ್ಮೂರ ಕಡೆ ಎಲ್ಲ ಬೇರೆ ಬೇರೆ ಎಲೆಯಲ್ಲೆಲ್ಲ ಮಾಡ್ತಾರೆ. ಇಲ್ಲಿ ಮತ್ತು ಬಾಳೆ ಎಲೆ ಬಿಟ್ಟರೆ ನಮಗೆ ಇನ್ನೇನರಲ್ಲೂ ಮಾಡಲಿಕ್ಕಾಗೋದಿಲ್ಲಲ್ವ. ಹೀಗೆ ಮಡಚಿ ಒಂದೊಂದನ್ನೇ ರೆಡಿ ಮಾಡಿ ಇಟ್ಟಿರಬೇಕು. ನಂತರ ಇದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದು. ಇಡ್ಲಿ ಪಾತ್ರೆ ಅಂದರೆ ಕಡುಬು ಪಾತ್ರೆಯಲ್ಲಿ ಬೇಯಿಸೋದು. ನಾವು ಇಡ್ಲಿ ಪಾತ್ರೆಯಲ್ಲಿ ಸಹ ಬೇಯಿಸ್ಬೋದು. ಕಡುಬು ಪಾತ್ರೆಯಲ್ಲಿ ಬೇಯಿಸಿದಾಗ ನಮಗೆ ಇದನ್ನು ಎಷ್ಟು ಮಾಡಿದ್ದೀವಿ ಅಷ್ಟನ್ನು ಇಡಲಿಕ್ಕಾಗುತ್ತೆ. ಹಾಗಾಗಿ ಒಂದೊಂದನ್ನು ಹೀಗೆ ಲಟ್ಟಿಸ್ತಾ ಹೋಗಬೇಕು. ಇಲ್ಲಿ ನೋಡಿ, ನಾನು ಮತ್ತೆ ನಾವೇನಾದರೂ ಸಿಹಿ ಮಾಡಬೇಕಂದ್ರೆ ಇದರ ಮಧ್ಯಕ್ಕೆ ನಾವು ಬೆಲ್ಲ, ತೆಂಗಿನ ತುರಿ ಮತ್ತು ಎಳ್ಳು ಎಲ್ಲ ಹಾಕಿ ನಾವು ಹೀಗೆ ಸಿಹಿ ಮಾಡ್ಬೋದು. ಇದರ ಮಧ್ಯಕ್ಕೆ ನಾವು ಎಲ್ಲ ರೆಡಿ ಮಾಡಿಕೊಂಡು ಬೆಲ್ಲ ಹಾಕಿದರೆ ಆಯಿತು. ಬೆಲ್ಲ, ತೆಂಗಿನ ತುರಿ, ಏಲಕ್ಕಿ, ಗೋಡಂಬಿ ಬೇಕಂದರೆ ಗೋಡಂಬಿ ಈ ಥರ ಹಾಕ್ಬೋದು. ಇದು ಬೆಳಗ್ಗೆ ನಾವು ಬೆಲ್ಲದ್ದು ನಾವು ತಿನ್ನೋದಿಲ್ಲ. ಇದಕ್ಕೆ ಕಾಳು ಸಾರು, ಮೀನು ಸಾರು ಎಲ್ಲ ಬಹಳ ಚೆನ್ನಾಗಿರ್ತದೆ. ಅಂದರೆ ಹೊರಗಡೆ ಕೆಲಸಕ್ಕೆ ಹೋಗೋರು ಬೆಳಿಗ್ಗೆ ಮೀನು ಸಾರು ತಿನ್ನೋದಿದ್ದರೆ ಕಾಳು ಸಾರೆಲ್ಲ ಮಾಡಿ ತುಂಬ ಸೊಗಸಾಗಿರ್ತದೆ. ಹೀಗೆ ನೋಡಿ ನಮ್ಮ ಇಡ್ಲಿ ಕಡುಬು ಪಾತ್ರೆ ಇದು. ಹಾಗಾಗಿ ಈಗ ಅದರ ಒಂದು ಅರ್ಧ ಭಾಗ ನಾನಂದರೆ ಅದರ ಕೆಳಗಿನ ಅರ್ಧ ಭಾಗದಲ್ಲಿ ನೀರು ಇಟ್ಟಿದ್ದೇನೆ. ನೀರು ಬಿಸಿಯಾಗುವಾಗ ಇದು ಬೇಯ್ತಾ ಹೋಗುತ್ತೆ. ನಮಗೆ ಬೆಂದಿದೆ ಅಂತ ಗೊತ್ತಾಗೋದು ಬಾಳೆ ಎಲೆಯ ಬಣ್ಣ ಪೂರ್ತಿಯಾಗಿ ಚೇಂಜ್ ಆಗಬೇಕು, ಆಗಲೇ ನಮಗೆ ಬೆಂದಿದೆ ಅಂತ ಗೊತ್ತಾಗೋದು. ಈಗ ನೋಡಿ, ಇದನ್ನು ಅರ್ಧ ಗಂಟೆ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ, ನೀರು ಕುದಿಯುವಾಗ ಆ ಹಬೆಯಲ್ಲಿ ಬೇಯಬೇಕು. ಇದು ನಾವು ಕಡುಬೆಲ್ಲ ಮಾಡ್ತೀವಲ್ವ, ಹಾಗೆ ಬೇಯಬೇಕು. ಕುಚ್ಚಲಕ್ಕಿ ಆಗಿದ ಕಾರಣಕ್ಕೆ ಇದು ಒಂದು ಅರ್ಧ ಗಂಟೆ ಬೇಯಲೇಬೇಕು. ಅದು ನಿಮ್ಗೆ ಗೊತ್ತಾಗುತ್ತೆ. ಬಾಳೆ ಎಲೆ ಬಣ್ಣ ಬದಲಾದಾಗ ನಿಮಗೆ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಈಗ ಮನೆಯಲ್ಲೆಲ್ಲ ಮಾಡಿ ನೋಡಿ, ತುಂಬ ಸುಲಭ ಇದೆ ಇದು. ಸುಲಭಕ್ಕಿಂತಲೂ ಟೇಸ್ಟಿಯಾಗಿದೆ. ಮಾಡ್ತಾ ಎಲ್ಲವೂ ಕೂಡ ಅಭ್ಯಾಸ ಆಗಿ ಹೋಗ್ತದೆ ನಮಗೆ. ಹಾಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಉಪ್ಪಿಟ್ಟು, ಪುಳಿಯೋಗರೆ ಹೀಗೆಲ್ಲ ಮಾಡೋದು ಬಹಳ ಅಪರೂಪ. ನಮಗೆ ತಿಂಡಿ ಡೈಲಿ ಬೇಕೇ ಬೇಕು. ಹಾಗಾಗಿ ಬೇರೆ ಬೇರೆ ತಿಂಡಿ ಮಾಡ್ತಾ ಹೋಗ್ತೇನೆ ನಾನು. ತಿನ್ನುವವರಿಗೆ ಉತ್ಸಾಹ ಇದ್ದರೆ ಮಾಡೋರಿಗೆ ಕೂಡ ಉತ್ಸಾಹ ಇರುತ್ತಲ್ವ. ಹಾಗಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ನಿಮಗೆ ಇಂಥ ಪಾತ್ರೆ ಇಲ್ಲಾಂದರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಬೋದು. ಒಂದು ತಟ್ಟೆಯನ್ನು ಉಲ್ಟಾಕಿ, ಇಡ್ಲಿ ತಟ್ಟೆಯನ್ನು ಉಲ್ಟಾಕಿ ಅದರ ಮೇಲೆ ಇಟ್ಟು ಕೂಡ ಬೇಯಿಸ್ಬೋದು. ಇದೇ ಪಾತ್ರೆ ಆಗಬೇಕು ಅಂತೆಲ್ಲ, ಇಂಥ ಪಾತ್ರೆಯಲ್ಲಿರುವಾಗ ನಮಗೆ ಸ್ವಲ್ಪ ಈಸಿ ಆಗ್ತದೆ. ಈಗ ಅದು ತಟ್ಟೆಯನ್ನು ಉಲ್ಟಾ ಹಾಕಬೇಕಲ್ವ, ಅಷ್ಟು ಸಮಯ ಉಳಿತು. ಉಲ್ಟಾ ಹಾಕೋದೇ ಬೇಡ. ಹಾಗೆ ನೀರು ಅಡಿಯಲ್ಲಿಟ್ಟು ಕುದಿಯುವಾಗ ಇದು ಬೇಯ್ತಾ ಹೋಗುತ್ತೆ ಅಲ್ವ.
ಹೀಗೆ ವೆರೈಟಿ ವೆರೈಟಿ ತಿಂಡಿಯನ್ನು ಮನೆಯಲ್ಲಿ ಮಾಡ್ತಾ ಹೋಗಿ ಎಲ್ರಿಗೂ ಖುಷಿಯಾಗುತ್ತೆ. ಹಾಗೆ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಮತ್ತೆ ಮತ್ತೆ ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಪ್ರೋತ್ಸಾಹ ಬೇಕು. ಯಾಕೆಂದರೆ ನನಗೀಗ ಸಿಕ್ಕಿರುವ ಸಬ್ಸ್ಕ್ರೈಬ್ ಏನೇನೂ ಸಾಲದು, ವ್ಯೂಸ್ ಸಾಲದು. ಹಾಗಾಗಿ ದಿನ ನಾನಿಲ್ಲಿ ಅಡುಗೆ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ಉತ್ಸಾಹದಿಂದ ನೋಡಬೇಕು. ನೋಡಿ, ಇದು ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ನಮ್ಮ ಹಿಟ್ಟು ಹಾಗೆ ಇರಬೇಕು. ಹಿಟ್ಟು ಗಟ್ಟಿಯಾಗಬಾರ್ದು ತುಂಬ, ಹಾಗೆ ಅಂತ ನೀರು ಇರಬಾರ್ದು. ಅದಕ್ಕೊಂದು ಹದ ಬರುವಾಗ ನಿಮಗೆ ಗೊತ್ತಾಗುತ್ತೆ. ಅದು ಸ್ವಲ್ಪ ಬಿಸಿ ಇರುವಾಗಲೇ ಕೈಯಲ್ಲಿ ಚೆನ್ನಾಗಿ ಲಟ್ಟಿಸಿ, ಆಗ ಸೂಪರಾಗಿ ಬರುತ್ತೆ. ಈಗ ನೋಡಿ, ಬಾಳೆ ಎಲೆ ನೋಡಿ, ಆ ಬಣ್ಣಕ್ಕೆ ಬರಬೇಕು ಬಾಳೆ ಎಲೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ನನ್ನ ಚಾನಲ್ನ ನೀವು ಸ್ವಲ್ಪ ಬೆಳೆಸಿ. ಮತ್ತೆ ಮತ್ತೆ ನಾನು ಸೂಪರಾಗಿರೋ ಇನ್ನೂ ಒಂದು ಹಲವಾರು ವೆರೈಟೀಸ್ ಅಡುಗೆ ಇದೆ, ಅದನ್ನೆಲ್ಲ ಮಾಡಿ ತೋರಿಸ್ತೀನಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.